ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಇದೀಗ ನೋಡೋಣ ಹೆಡ್ಲೈನ್ಸ್. ಸಿಎಂ ಭ್ರಷ್ಟಾಚಾರದ ಸಾಧನೆ ಬಿಟ್ಟರೆ ಹೇಳಿಕೊಳ್ಳಲು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆರೋಪ ಮಾಡುವುದರಲ್ಲಿ ಯಾವುದೇ ಹುರುಳಿಲ್ಲ. ಹೇಳಿಕೆ ನೀಡಿದ ಉಪನಾಯಕ ಅರವಿಂದ್ ಬೆಲ್ಲದ್. ಬಳ್ಳಾರಿ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರ ಮೇಲೆ ಇಡಿ ದಾಳಿ, ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್. ಮೋದಿ ಆಡಳಿತಕ್ಕೆ ಬಂದ ಮೇಲೆ ಹೆಚ್ಚಿನ ಭದ್ರತೆ, ಕಳೆದ 11 ವರ್ಷದಲ್ಲೇ ಹೆಚ್ಚಿನ ಆದ್ಯತೆ ಕೊಟ್ಟ ಮೋದಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಅರವಿಂದ್ ಬೆಲ್ಲದ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದ ಸಾಧನೆ ಬಿಟ್ಟರೆ ಹೇಳಿಕೊಳ್ಳಲು ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆರೋಪ ಮಾಡುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದ ಸಾಧನೆ ಬಿಟ್ಟರೆ ಹೇಳಿಕೊಳ್ಳಲು ಯಾವುದೇ ಅಭಿವೃದ್ಧಿ ಕಾರ್ಯವಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆರೋಪ ಮಾಡುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಸರ್ಕಾರದ ಸಾಧನೆಯಲ್ಲಿ ಮಹದಾಯಿ ಯೋಜನೆ ಪ್ರಶ್ನೆ. ಮಹದಾಯಿ ಒಂದೇ ಮುಖ್ಯವಲ್ಲ. ಮಹದಾಯಿ ಯೋಜನೆಯ ವಿಳಂಬಕ್ಕೆ ರಾಜ್ಯ ಸರ್ಕಾರ ಕಾರಣ. ರಾಜ್ಯ ಸರ್ಕಾರ ಏನೂ ಮಾಡುತ್ತಿಲ್ಲ. ಮಹದಾಯಿ ಒಂದೇ ಮುಖ್ಯವಲ್ಲ ಎಂದರು. ನೋಡ್ರಿ, ಶೆಡ್ಯೂಲ್ ಕಾಸ್ಟು ಮತ್ತು ಶೆಡ್ಯೂಲ್ ಟ್ರೈಬ್, ಪರಿಶಿಷ್ಟ ಜನಾಂಗ, ಪರಿಶಿಷ್ಟ ಜಾತಿ ಹೆಸರಿನಲ್ಲಿ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100ರಷ್ಟು ಆ ಜನಾಂಗದ ದುಡ್ಡನ್ನು ಹೊಡೆಯುವಂಥ ಕೆಲಸ ಮಾಡೈತಿ. ಇವತ್ತು ST ಶೆಡ್ಯೂಲ್ ಟ್ರೈಬದ್ದು ಸುಮಾರು 269 ಕೋಟಿ 100ಕ್ಕೆ 100 ದುಡ್ಡು ಪರ್ಸೆಂಟ್ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರದವರು ಹೊಡೆದು, ಆ ದುಡ್ಡನ್ನು ಹೊಡೆದು ನಮ್ಮ ಆರೋಪ ಇತ್ತದು, ಅದು ಎಲೆಕ್ಷನ್ನಿಗೆ ಅದು ಉಪಯೋಗ ಆಗೈತಿ, ಲೋಕಸಭಾ ಎಲೆಕ್ಷನ್ನಿಗೆ ಅದನ್ನು ಉಪಯೋಗ ಮಾಡಿದ್ದಾರೆ ಅಂತೇಳಿ. ಇವತ್ತು ಅದಕ್ಕೆ ಪೂರಕವಾಗಿ ಇವತ್ತು ಇಡಿ ಐತಲ್ಲ, ಬಳ್ಳಾರಿ ಜಿಲ್ಲೆಯಾದ್ಯಂತ ಇವತ್ತು ಕೂಡ್ಲಿಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಸೊಂಡೂರು ಇರ್ಬೋದು, ಎಲ್ಲ ಕಡೆಯೂ ಇವತ್ತು ಅದು ರೇಡ್ ಮಾಡೈತಿ. ಆ MP ಗಳ ಮೇಲೆ MLAಗಳ ಮನೆ ಮೇಲೆ ರೇಡ್ ಮಾಡೈತಿ. ನನಗೆ ಭರವಸೆ ಐತಿ ಕಾಂಗ್ರೆಸ್ ಸರ್ಕಾರದ ಇದೇನು ದೊಡ್ಡ ಭ್ರಷ್ಟಾಚಾರ ಏನೈತಿ ಅದರದ್ದು ಆರೋಪಿಗಳಿಗೆ ಶಿಕ್ಷೆ ಆಗ್ತೈತಿ. ಅದ್ರ ಮೂಲಕ ಈ ಹಗರಣದ ರೂವಾರಿ ಆದ ಸಿದ್ದರಾಮಯ್ಯನವ್ರಿಗೆ ಕೂಡ ಶಿಕ್ಷೆ ಆಕ್ಕೈತಿ ಅನ್ನೋಂಥ ಭರವಸೆ ನನಗೈತಿ. ಅದೇ ರೀತಿ SC ಸಮಾಜದ 25,000 ಕೋಟಿ ದುಡ್ಡನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಡೈವರ್ಟ್ ಮಾಡಿದ್ದೈತಿ. ಇವರು ಮಾಡೋದೊಂದು ಹೇಳೋದೊಂದು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಜನರಿಗೆ ಇದು ವಿಷಯ ಈಗ ಹೊರಗೆ ಬರ್ದಾಗ್ತೈತಿ, ಈಗ ಗೊತ್ತಾಗತ್ತೈತಿ. ಇಡೀ ದಾಳಿ ಏನು ಇದರ ವಾಲ್ಮೀಕಿ ಹಗರಣ ಮೇಲೆ ಐತಿ, ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೈತಿ. ಮುಂದಿನ ದಿನದಲ್ಲಿ ಮೂಡಾದ ಹಗರಣದ ಆರೋಪಿಗಳಾದ ಅವ್ರಿಗೆ ಕುತ್ತಿಗೆಗೆ ಕೂಡ ಈ ಇಡೀದು ಹಗ್ಗ ಇನ್ನೂ ಟೈಟ್ ಆಗ್ತೈತೆ ಅನ್ನುವಂಥ ಭರವಸೆ ನನಗೈತಿ. ಈ ಪ್ರಕರಣದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅವರ ಪ್ರಮುಖರಲ್ಲ, ರಾಜ್ಯದ ಮತ್ತು ಕಾಂಗ್ರೆಸ್ಸಿನ ಪ್ರಮುಖರು ಇದು ಅವರ ಅರ್ಹತೆ ಇಲ್ದಂಗೆ ಈ ರೀತಿಯ ಕೆಲಸಗಳು ಆಗಿರೋದಿಲ್ಲ. ಹಾಗಾಗಿ ಅಲ್ಟಿಮೇಟ್ಲಿ ಅವರ ರೆಸ್ಪಾನ್ಸಿಬಲ್. ಮೂಡ ಮತ್ತು ವಾಲ್ಮೀಕಿ ಹಗರಣ, ಈ ಎರಡರ ಹಗರಣದ ಕುಣಿಕೆ ಏನೈತಿ ಅದು ಸಿದ್ದರಾಮಯ್ಯನವರ ಕುತ್ತಿಗೆಗೆ ಕೊನೆಗೆ ಬರ್ತದೆ. ನಮ್ಮ ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ ನಮ್ಮ ಮೇಲೆ ಹಾಕ್ತಿದ್ರು. ಈಗ ಅವರ ಸರ್ಕಾರ ಬಂದಾದ ಮೇಲೆಯೂ ನಮ್ಮ ಮೇಲೆ ಹಾಕ್ತಿದ್ದಾರೆ. ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆ ಅನುಮತಿ ನೀಡದ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದರು. ಸಂಸದರು ಶಾಸಕರ ಮನೆ ಮೇಲೆ ಐಡಿ ದಾಳಿ ವಿಚಾರಕ್ಕೆ ಉತ್ತರಿಸಿದ ಅವರು, SC/ST ಜನಾಂಗದ ದುಡ್ಡನ್ನ ಹೊಡೆಯುವ ಕೆಲಸ ಮಾಡಿದ್ರು. 100ಕ್ಕೆ 100ರಷ್ಟು ಆ ಜನಾಂಗದ ದುಡ್ಡು ಹೊಡೆದ್ರು. ಲೋಕಸಭೆ ಚುನಾವಣೆಯಲ್ಲಿ ಅದನ್ನ ಉಪಯೋಗ ಮಾಡಿದ್ದಾರೆ ಅಂತ ಆರೋಪವೂ ಇತ್ತು. ಬಳ್ಳಾರಿಯಲ್ಲಿ ಐಡಿ ಇಂದು ಸಂಸದರು ಶಾಸಕರ ಮನೆ ಮೇಲೆ ದಾಳಿಯಾಗಿದೆ. ಪ್ರಕರಣದ ರೂವಾರಿ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರ ಅನತಿ ಮೇಲೆ ಆಗಿದೆ. ಮೂಡಾ ಮತ್ತು ವಾಲ್ಮೀಕಿ ಹಗರಣದ ಕುಣಿಕೆ ಸಿದ್ದರಾಮಯ್ಯನ ಮೇಲೆ ಆಗಲಿದೆ ಎಂದರು. ಬಿಜೆಪಿ
ಒಡೆದ ಮನೆಯಾಗಿದೆ ಎಂಬ ವಿಚಾರ. ಒಂದು ಕುಟುಂಬದಲ್ಲಿ ಈ ರೀತಿ ಇರುತ್ತದೆ. ಹಳೆ ನಾಯಕರಿಂದ ಹೊಸ ನಾಯಕರ ಶಿಫ್ಟ್ ಆಗುವಾಗ ಅಡ್ಜಸ್ಟ್ ಆಗುವವರೆಗೂ ಹೇಗಾಗುತ್ತದೆ. ಯತ್ನಾಳ್ ಗರ್ ವಾಪಸಿ ವಿಚಾರ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬಳ್ಳಾರಿ ಕಾಂಗ್ರೆಸ್ ಶಾಸಕರು ಸಂಸದರ ಮೇಲೆ ಇಡಿ ದಾಳಿ ವಿಷಯ ಅದು ಪ್ರೊಸೆಸ್ ನಡೆಯುತ್ತಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಬಳ್ಳಾರಿ ಕಾಂಗ್ರೆಸ್ ಶಾಸಕರು ಸಂಸದರ ಮೇಲೆ ಇಡಿ ದಾಳಿ ವಿಷಯ ಅದು ಪ್ರೊಸೆಸ್ ನಡೆಯುತ್ತಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡಿಗೆ ಮಾಹಿತಿ ಬಂದ ಕೂಡಲೇ ದಾಳಿ ಮಾಡುತ್ತಾರೆ. ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ಎಂದರು. ಮಿಷನ್ ಕರ್ನಾಟಕ ಖಾಸಗಿ ಎನ್ಜಿಒ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಬೇರೆ ಬೇರೆ ರಂಗದಲ್ಲಿ ಸಾಧನೆ ಮಾಡಿರುವ ಕುರಿತು ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಹೊಸ ತಂತ್ರಜ್ಞಾನ ಬಗ್ಗೆ ಯುವ ಪೀಳಿಗೆಗೆ ತಿಳಿಸಿಕೊಡುವ ಕಾರ್ಯ ಮಾಡ್ತಿದ್ದಾರೆ. ಇದು 3 ದಿನಗಳ ಕಾಲ ನಡೆಯಲಿದೆ ಎಂದರು. ಬಳ್ಳಾರಿ ಕಾಂಗ್ರೆಸ್ ಸಂಸದರು ಹಾಗೂ ಶಾಸಕರ ಮೇಲೆ ಇಡಿ ದಾಳಿಯಾಗಿದೆ. ವಾಲ್ಮೀಕಿ ಅವರಿಗೆ ಸಂಬಂಧಿಸಿದೆ ನೋಡು, ಅದು ಪ್ರೊಸೆಸ್ ನಡೀತಾ ಇದೆ. ಇಡಿಗೆ ಬಿಟ್ಟಂಥ ವಿಚಾರ, ಯಾರಿಗೆ ಮಾಹಿತಿ ಸಿಗ್ತದೆ ಅವ್ರು ದಾಳಿ ಮಾಡ್ತಾರೆ. ಇವಾಗ ಸಿದ್ದರಾಮಯ್ಯನವರು ಎಲ್ಲೋ ನಾಗೇಂದ್ರ ಅವರನ್ನು ವಿಶ್ವಾಸವಾಗಿ ಮಾಡಿದಂತೆ ಏನು ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಈಗ ಯಾವುದೇ ಒಂದು ರಾಜಕಾರಣ ಇಲ್ಲದೇ ಇವತ್ತು ಅವ್ರಿಗೇನು ಮಾಹಿತಿ ಇರುತ್ತೆ ಅದರ ಮೇಲೆ ಇವತ್ತು ಇಡಿ ದಾಳಿ ಆಗಲಿ, ಅರೆಸ್ಟ್ ಮಾಡೋದು ಎಲ್ಲ ನಡೀತದೆ. ಕಾಂಗ್ರೆಸ್ ರಾಜಕೀಯ ಷಡ್ಯಂತ್ರ ಅದು ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ ಅವರು. ಇದೇ ನೋಡಿ, ನಿನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಷನ್ ಕರ್ನಾಟಕ ಇವತ್ತೇನು ದಿಲ್ಲಿಯ NGOದವರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾಯಿದೆ. ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾಯಿದೆ. ವಿಜ್ಞಾನ ಇರ್ಬೋದು, ಕೃಷಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಆವಿಷ್ಕಾರ ಇರೋದವಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯೂ ಇಲ್ಲಿ ಆಗ್ತಾಯಿದೆ. ನಮ್ಮ ಯುವ ಸಮುದಾಯಕ್ಕೆ, ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ರೀತಿಯಿಂದ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನ್ನು ಇದು 3 ದಿವಸಗಳ ಕಾಲ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಸ್ಮಾರ್ಟ್ ಆ್ಯಪ್ ಸೇರಿದಂತೆ ಅನೇಕ ಯೋಜನೆಗಳ ಕುರಿತು ಖಾಸಗಿ NGO ಸಂಸ್ಥೆ ಮಾಡುತ್ತಿರುವ ಪ್ರದರ್ಶನವನ್ನು ಜನರು ಲಾಭ ನಡೆದುಕೊಳ್ಳಬೇಕು ಎಂದು ಹೇಳಿದರು. ಇಂಡಿಯಾ ಜನರಿಗೆ ಮುಟ್ಟುವ ಕೆಲಸ ಇದೊಂದು ಎಕ್ಸಿಬಿಷನ್ ಮುಖಾಂತರ ಲೋಕಸಭಾ ಸದಸ್ಯರ ಮುಖಂಡತ್ವದಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಆಗ್ಯದ. ಎಲ್ಲ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ತಾಯಿದೆ, ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ, ಅಥವಾ ಉದಾಹರಣೆ ಡಿಫೆನ್ಸ್ ಒಳಗೆ ಏನು ಮಾಡ್ತಾಯಿದೆ, ಇದೆಲ್ಲ ಜನರಿಗೆ ಮತ್ತು ಅದರೊಳಗೆ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ದೇಶದೊಳಗೆ ಏನು ನಡೀತದ ಅವ್ರಿಗೆ ಗೊತ್ತು ಮಾಡೋ ಕೆಲಸ ಇದು ಎಕ್ಸಿಬಿಷನ್ ಆಗಿದೆ. ಭಾಳ ಚೆನ್ನಾಗಿ ಆಗ್ಯದ. ಇದ್ರ ಸದುಪಯೋಗ ನಮ್ಮ ಇಡೀ ಬೆಳಗಾವಿ ಜನರು ನೋಡಿ ಅದನ್ನು ತೊಗೊಳ್ಬೇಕಂತ ನಾನು. ಈ ವಿಷನ್ ಕರ್ನಾಟಕ ಬೆಳಗಾವಿಯಲ್ಲಿ ಮೊದಲು ಬಾರಿ ಆಗ್ತಿದೆ ಸರ್. ಇದಕ್ಕಿಂತ ಮೊದಲು ಮಾಡಿದ್ರು ಡಿಫೆನ್ಸ್ ಮಹಾರಾಷ್ಟ್ರದಾಗ ಆಗಿತ್ತು, ಕರ್ನಾಟಕದಲ್ಲಿ ಆಗ್ತಿರೋದು. ಡಿಫೆನ್ಸ್ ಮಿನಿಸ್ಟರು ಪರಿಕರ್ ಇದ್ದಾಗ ಮೇಕ್ ಇನ್ ಇಂಡಿಯಾದ ಸೆಂಟರ್ ಫಸ್ಟ್ ನಾವು ಮಾಡಿದ್ದೇ ಇಲ್ಲಿ ಬೆಳಗಾವಿಯಾಗ, ಆಮೇಲೆ ಹುಬ್ಬಳ್ಳಿಯಲ್ಲಿ. ಅದಕ್ಕೆ ಆಗ್ತಾ ಇದ್ದಾವೆ ಬೆಳಗಾವಿಗೆ ಯಾವುದೋ ಪ್ರತಿಯೊಂದು ಆಗ್ತಾ ಇತ್ತು. ಇದು ಆಗ್ತಾ ಇರೋದು ಇನ್ನೂ ದೊಡ್ಡದಾಗಬೇಕು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ದೇಶದ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ದೇಶದ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಎಂದು ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 11 ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರನಂತಹ ವೈರಿ ರಾಷ್ಟ್ರ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಸಿ ದೇಶವನ್ನು ಸುರಕ್ಷಿತ ಮಾಡಿದ್ದಾರೆ ಎಂದರು. ಇವತ್ತು ಇಡೀ ಜಗತ್ತಿನಲ್ಲಿ 4ನೇ ಅತ್ಯಂತ ದೊಡ್ಡ ಸಶಕ್ತ ರಾಷ್ಟ್ರವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದೆ. ಎವರೇಜ್ ಇನ್ಫ್ಲೇಷನ್ನು UPA ಸರ್ಕಾರದ ಮೊದಲ UPA 1 ಮತ್ತು UPA 2ದಲ್ಲಿ ಎವರೇಜ್ ಇನ್ಫ್ಲೇಷನ್ 8.2% ಇದ್ದರೆ ನರೇಂದ್ರ ಮೋದಿಯವರ 10 ವರ್ಷದ ಅಧಿಕಾರ ಅವಧಿಯಲ್ಲಿ ಇದು 5%ಗೆ ಕಡಿಮೆ ಆಗೈತೆ, 5%ಗೆ ಇಳಿದಿದೆ. UPA ಸರ್ಕಾರದ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಏನಿತ್ತು
ಅದರಲ್ಲಿ ಸುಮಾರು 2 ಕೋಟಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದರೆ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕಳೆದ 11 ವರ್ಷದಲ್ಲಿ 17 ಕೋಟಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ. ಎಕ್ಸ್ಟ್ರೀಮ್ ಪೋವರ್ಟಿಯಲ್ಲಿ ಮೊನ್ನೆ ನೀವೆಲ್ಲರೂ ಇದನ್ನು ಪೇಪರ್ದಲ್ಲಿ ನೋಡಿದಿರಿ. ಎಕ್ಸ್ಟ್ರೀಮ್ ಪೋವರ್ಟಿದಲ್ಲಿ 29.2% ಜನ ಎಕ್ಸ್ಟ್ರೀಮ್ ಪೋವರ್ಟಿಯಲ್ಲಿದ್ದರು. ಆದರೆ ಇವತ್ತು ಆ ಸಂಖ್ಯೆ 11.3%ಗೆ ಬಂದು ಇಳಿದಿದೆ. ಟ್ಯಾಕ್ಸ್ ಕಲೆಕ್ಷನ್ 3.9 crores ಇದ್ದಂಥ ಟ್ಯಾಕ್ಸ್ ಕಲೆಕ್ಷನ್ನು ಇವತ್ತು 9.2 crores ಟ್ಯಾಕ್ಸ್ ಕಲೆಕ್ಷನ್ ಜಂಪ್ ಆಗೈತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯು ಪಿ ಎ ಟೈಮ್ದಲ್ಲಿ 308 ಬಿಲಿಯನ್ ಆಯಿತು 10 ವರ್ಷದ ಸಮಯದಲ್ಲಿ. ಈ 11 ವರ್ಷದ ನರೇಂದ್ರ ಮೋದಿಯವರ ಆಡಳಿತದಲ್ಲಿ 748 ಬಿಲಿಯನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗಿದೆ. ಮೆಟ್ರೋ ರೈಲುಗಳ ಸಂಖ್ಯೆ ಕಿಲೋಮೀಟ್ರ್ 248 ಕಿಲೋಮೀಟ್ರ್ 5 ಮಹಾನಗರಗಳಲ್ಲಿ UPA 2ದಲ್ಲಿ UPA 1 and 2ದಲ್ಲಿ ಆಗಿತ್ತಂದ್ರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅದು 1013 ಕಿಲೋಮೀಟ್ರ್ ಹೊಸ ಮೆಟ್ರೋ ಲೈನ್ ನಿರ್ಮಾಣ ಆಗೈತೆ. ಇವತ್ತು ಬಲಿಷ್ಠ ಭಾರತ ನಿರ್ಮಾಣಕ್ಕಾಗಿ 2014ರಿಂದ 24ರ ಅವಧಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕದ ರಸ್ತೆ, ರೈಲ್ವೆ, ನಗರಾಭಿವೃದ್ಧಿ ಮತ್ತು ಎನರ್ಜಿ ಈ ಎಲ್ಲ ಸೆಕ್ಷನ್ದಲ್ಲಿ ಸುಮಾರು 5 ಲಕ್ಷ ಕೋಟಿಗಿಂತ ಹೆಚ್ಚು ದುಡ್ಡನ್ನು ಕರ್ನಾಟಕಕ್ಕೆ ಕೊಟ್ಟೈತಿ. ಕರ್ನಾಟಕದ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಕೇವಲ ಶ್ರೀಮಂತರಿಗೆ ಮಾತ್ರ ಇದ್ದ ಗ್ಯಾಸ್ ಸಿಲಿಂಡರ್ ಉಜ್ವಲ ಯೋಜನೆಯಿಂದ ದೇಶದ ಪ್ರತಿಯೊಬ್ಬ ಬಡವರಿಗೂ ಗ್ಯಾಸ್ ಬಳಕೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು. ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಜಲ ಜೀವನ ಮಿಷನ್ ಯೋಜನೆಗೆ ಜಾರಿಗೆ ತಂದು ಪ್ರತಿ ಗ್ರಾಮದ ಮನೆಗಳಿಗೂ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ದೇಶದಲ್ಲಿ ಸ್ವಚ್ಛ ಭಾರತದ ಕಲ್ಪನೆ ಜಾರಿಗೆ ತಂದು ಇಡೀ ದೇಶದಲ್ಲಿ ಸ್ವಚ್ಛ ಭಾರತದ ಬಗ್ಗೆ ಜಾಗೃತಿ ಮೂಡಿಸಿ ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದರು. 2014ರಿಂದ 2024ರ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಬೆಂಗಳೂರಿನ ಸ್ಮಾರ್ಟ್ ಲೈಟ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ 27,000 ಕೋಟಿ ರೂಪಾಯಿ ನೀಡಿದೆ. ರೈಲ್ವೆ ಮಾರ್ಗದ ವಿದ್ಯುತ್ಕರಣ ಮಾಡುವ ಉದ್ದೇಶದಿಂದ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿದೆ. ಹೊಸ ರೈಲ್ವೆ ಕಾಮಗಾರಿಕೆಗಳು ಆರಂಭವಾಗಿವೆ. ಅಮೃತ ಭಾರತ ಯೋಜನೆಯಲ್ಲಿ ರೈಲ್ವೆ ಕಾಮಗಾರಿಕೆಯನ್ನು ಕೈಗೊಳ್ಳಲಾಗಿದೆ ಎಂದರು. ಉಡಾನ್ ವಿಮಾನ ಯೋಜನೆಯಲ್ಲಿ 16 ವಿಮಾನಗಳು ಕರ್ನಾಟಕಕ್ಕೆ ಬಂದಿವೆ. ಬೆಳಗಾವಿ ವಿಮಾನ ನಿಲ್ದಾಣ ಹಾಗೂ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಾಮಗಾರಿಕೆ ಆರಂಭವಾಗಿದೆ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. साड़ी हर महिलाओं को लुभाने वाली बात. साड़ी तहजीब दिखाती, साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. दुल्हन का सिंगार, खूबसूरती की बहार, परंपरा और नयापन का अनोखा मिलाप. ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज.
अमरकॉन कलेक्शन, आदर्शा ड्रेस सर्कल, खडे बाजार, बेलगाम. आराधना साडी ड्रेस मटेरियल्स, मारुती गल्ली, बेलगाम. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಇಡಿ ದಾಳಿ ಪ್ರಕರಣ ವಿಚಾರವಾಗಿ ದಾಳಿ ಕುರಿತು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿಕೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಇಡಿ ದಾಳಿ ಪ್ರಕರಣ ವಿಚಾರಣೆ ಮಾಡಲಾಯಿತು. ದಾಳಿ ಕುರಿತು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿಕೆ ನೀಡಿದ್ರು. ವಾಲ್ಮೀಕಿ ಹಗರಣದಲ್ಲಿ ನಡೆದ ಹಗರಣ ಸ್ಪಷ್ಟವಾಗಿ ಜನರಿಗೆ ಗೊತ್ತಿರುವ ವಿಚಾರ. ನೀವು ಯಾವ ರೀತಿಯಲ್ಲಿ ಹಣ ದೋಚಿದ್ದೀರಿ ಅನ್ನೋದು ಗೊತ್ತಿದೆ. ನಿಮಗೆ ಬೇಲಾಗಿ ನಿಮ್ಮ ಸರ್ಕಾರಕ್ಕೆ ಧಕ್ಕೆಯಾಗಬಾರದು ಎಂದು ನಿಮ್ಮ ಮಂತ್ರಿಗಳಿಗೆ ಕ್ಲೀನ್ ಚೆಕ್ ಕೊಟ್ಟಿದ್ದೀರಿ. ಆದರೆ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ಕೂತಿಲ್ಲ. ಕೇಂದ್ರ ಸರ್ಕಾರದ ಅನೇಕ ಇಲಾಖೆಗಳು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸುತ್ತಿವೆ. ಕಾನೂನಿನ ಪ್ರಕಾರ ಕ್ರಮ ಆಗುತ್ತದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಈರಣ್ಣ ಕಡಾಡಿ ಹೇಳಿಕೆ ನೀಡಿದ್ರು. ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ಯಾರಿಗೂ. ಉಪಮುಖ್ಯಮಂತ್ರಿ ಒಂದು ದಿಕ್ಕಿಗೆ ಹೋದ್ರೆ ಮುಖ್ಯಮಂತ್ರಿ ಒಂದು ದಿಕ್ಕಿಗೆ, ಎತ್ತು ಏರಿಗೆ ಹೋದ್ರೆ ಕೋಣ್ ಕೆರಿಗೆ ಇಳಿತನ್ನುವಂಗೆ ಅವ್ರದ್ದು ನಡೆದದು. ಈಗ ನೀವು ನೋಡಿದಿರಿ ಮೊನ್ನೆ IPL ಗೆದ್ದು ಬಂದಂಥ ಯಾವುದದು RCB ಗೆದ್ದು ಬಂದಂಥ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಎಲ್ಲೇ ಸ್ಟೇಡಿಯಂ ಕಡೆ ಹೇಳಿದ್ರು, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಅಂತೇಳಿ. ಉಪಮುಖ್ಯಮಂತ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣ ಕೇಳಿದರು. ಮುಖ್ಯಮಂತ್ರಿ ಏನು ಹೇಳಿದರು, ವಿಧಾನಸಭೆ ಹತ್ತಿರ ಕಾರ್ಯಕ್ರಮ ನಡೀತಾ ಇದೆ, ಚಿನ್ನಸ್ವಾಮಿ ಕ್ರೀಡಾ ಸ್ಟೇಡಿಯಂ ಓಪನ್ ಮಾಡಬಾರ್ದು ಅಂತೇಳಿ ಮೌಖಿಕ ಆದೇಶ ಮಾಡಿದರು. ಅದರ ಪರಿಣಾಮ ಲಾಕ್ ಮಾಡಿದ್ದಾರೆ ಅಧಿಕಾರಿಗಳು. ಜನ ಎಲ್ಲ ಬಂದು ವಿಧಾನಸೌಧ ಹತ್ರ ನಿಂತು ಅಟ್ ಎ ಟೈಮ್ ಇದನ್ನು ಮುಗಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಲಕ್ಷಾಂತರ ಜನ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ? ಸುಮಾರು 30,000 ಆಸನಗಳ ವ್ಯವಸ್ಥೆ ಇರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಒಮ್ಮೆಗೆ ನುಗ್ಗಿದ್ರಿಂದ ಸುಮಾರು 11 ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು, ಹಲವಾರು ಜನ ಕೈಕಾಲು ಮುರ್ಕೊಂಡ್ರು, ಭಾಳ ಜನ ದುಃಖತಪ್ತರಾದರು. ಆದರೆ ಇವತ್ತು ಯಾರೂ ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಒಬ್ಬರ ಮೇಲೆ ಒಬ್ಬರು ಹಾಕ್ತಾಯಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ನಡೀತು. ಕೊನೆಗೆ ಎಲ್ಲಿ ಬಂದುಬಿಡ್ತಂದ್ರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ 2015ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು. ಈಗ ಅದನ್ನು ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ. ನಾನು ನೆನಪು ಮಾಡಿಕೊಡ್ತೀನಿ ನಿಮ್ಗೆ. ಯಾವುದದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಬಂದಿತ್ತು ಫಾರ್ಮ್. ಅದು ನಾನು ತುಂಬಿದ್ದೇನೆ ಅದನ್ನು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದರೆ, ಸಾಮಾಜಿಕ ಅಂದರೆ ಏನು? ನನ್ನ ಮನೆಗೆ ಬಂದ ಮೇಲೆ ನನಗೆ ಇರಾಕೆ ಒಂದು ಮನೆ ಅದ ಇಲ್ಲೋ, ನಾನು ಬಾಡಿಗೆ ಮನೆ ಆಗದೇನೋ ಸ್ವಂತ ಮನೆ ಆಗದೇನೋ, ನಮ್ಮ ಮನೆಯಾಗ ಎಷ್ಟು ಮಂದಿ ಶಿಕ್ಷಣವಂತರದಾರ, ಎಷ್ಟು ಮಂದಿ ನೌಕರಿ ಇಡ್ತಾರೆ, ಎಷ್ಟು ಮಂದಿಗೆ ಉದ್ಯೋಗ ಅದಾವ, ಅವರ ಸಾಮಾಜಿಕ ಸ್ಥಾನಮಾನ ಏನು? ಅಂದರೆ ಸಾಮಾಜಿಕ ಸ್ಥಾನಮಾನ ಹೆಂಗೆ ಹೇಳಿದ್ದೀರಿ? ಅವ್ರ ಮನೆಯಾಗ ಎಷ್ಟು ಮಂದಿ ಉದ್ಯೋಗ ಮಾಡ್ತಾರೆ, ನೌಕರಿ ಮಾಡ್ತಾರೆ, ಏನೋ ಮಾಡ್ತಾರೆ, ಅದು ವ್ಯವಹಾರ ಮಾಡ್ತಾರೆ, ಅಂಥವ್ರಿಗೆ ಸಾಮಾಜಿಕ ಸ್ಥಾನಮಾನಗಳನ್ನು ಆ ರೀತಿ ಅಳಿಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಜಾತಿ ವ್ಯವಸ್ಥೆಯನ್ನು ತಂದರು. ಆರ್ಥಿಕ ಸಮೀಕ್ಷೆ ಮಾಡಲಿಲ್ಲ, ಸಾಮಾಜಿಕ ಸಮೀಕ್ಷೆ ಮಾಡಲಿಲ್ಲ, ಜಾತಿ ಗಣತಿ ಮಾಡಿದ್ವಿ ಅಂತ ಹೇಳಿದರು. 10 ವರ್ಷ ಪೆಂಡಿಂಗ್ ಇಟ್ಟು 2025ರಲ್ಲಿ ಪ್ರತಿದಿನ ಕ್ಯಾಬಿನೆಟ್ ಮುಂದೆ ಬರ್ತಾಯಿದೆ. ಪ್ರತಿ ವಾರಕ್ಕೆ ಒಂದು ಸಲ ಕ್ಯಾಬಿನೆಟ್ ಮುಂದೆ ಬಂತು, ನಿರ್ಣಯ ಆಗಲಿಲ್ಲ. ಭಾಳಷ್ಟು ಜನ ವಿರೋಧ ಮಾಡಿದರು. ಆಮೇಲೆ ಅವರು ನಿನ್ನೆ ಇದಕ್ಕೆ ಹೋದರು, ಇಲ್ಲೇ ದೆಹಲಿ, ನಿನ್ನೆ ದೆಹಲಿಗೆ ಹೋದರು. ದೆಹಲಿಗೆ ಹೋಗಿ ನಿರ್ಣಯ ಮಾಡಿದರು,
180 ಕೋಟಿ ರೂಪಾಯಿ ಖರ್ಚು ಮಾಡಿ 10 ವರ್ಷದಿಂದ ಹಗ್ಗ ಜಗ್ಗಾಟ ಮಾಡಿ ಅದನ್ನು ರಾಜಕೀಯ ದುರುದ್ದೇಶಕ್ಕೆ ಉಪಯೋಗ ಮಾಡಿಕೊಂಡು ನಿನ್ನೆ ಏಕಾಏಕಿ ಅನೌನ್ಸ್ ಮಾಡಿದರು. ಏನು ಅನೌನ್ಸ್ ಮಾಡಿದರು? ನಾವು ಇನ್ನು 3 ತಿಂಗಳಲ್ಲಿ ಇನ್ನೊಂದು ಮರು ಸಮೀಕ್ಷೆ ಮಾಡ್ತೀವಿ. ಅರೆ, ಒಳ ಮೀಸಲಾತಿ ಸಮೀಕ್ಷೆ, SC ಸಮೀಕ್ಷೆನೇ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ. ಜನಸಂಖ್ಯೆ ಕಡಿಮೆ ಅದ. 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕದ ಜನರ ಸರ್ವೆ ಮಾಡೋದು ಕೇವಲ 3 ತಿಂಗಳದಾಗ ಸಾಧ್ಯನೋ ಸಿದ್ದರಾಮಯ್ಯನವರಂತ ಪ್ರಶ್ನೆ ಕೇಳಬೇಕಾಗ್ತದೆ. ಒಂದು. ಎರಡನೇದು, 180 ಕೋಟಿ ರೂಪಾಯಿ ಖರ್ಚು ಹಾಕಿದ್ದು ನೀವು ಮಣ್ಣಾಗ ಹಾಕಿಬಿಟ್ರಿ ಈಗ ಅದನ್ನು, ಜಾತಿ ಸಮೀಕ್ಷೆ ಅಂಥೇಳಿ. ಈಗ ಇನ್ನು ಹೊಸದು ಮಾಡ್ಬೇಕಾದ್ರೆ ನೀವು 300 ಕೋಟಿ ರೂಪಾಯಿ ಕೊಡಬೇಕು. ಯಾರು ಜವಾಬ್ದಾರಿ ಇದಕ್ಕೆ? ಮತ್ತು ನೀವು ಇಷ್ಟು ವೀಕ್ ಆಗಿದ್ರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಮುಂಬರುವ 2047ರ ವಿಕಸಿತ ಭಾರತದ ದಾಪುಗಾಲು ಹಾಕಲು ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಯನ್ನ ಸಾಕಾರಗೊಳಿಸುವುದು ಎಲ್ಲರ ಕರ್ತವ್ಯವಾಗಿದೆ. ನಮ್ಮ ದೇಶ ಬಲಿಷ್ಠ ದೇಶವಾಗಿ ಹೊರಹೊಮ್ಮುತ್ತಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಮುಂಬರುವ 2047ರ ವಿಕಸಿತ ಭಾರತ ದಾಪುಗಾಲು ಹಾಕಲು ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಯನ್ನು ಸಾಕಾರಗೊಳಿಸುವುದು ಎಲ್ಲರ ಕರ್ತವ್ಯವಾಗಿದೆ. ನಮ್ಮ ದೇಶ ಬಲಿಷ್ಠ ದೇಶವಾಗಿ ಹೊರಹೊಮ್ಮುತ್ತಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಬುಧವಾರ ಇಲ್ಲಿನ ಕೇಲಿಯ ಜಿರಿಗೆ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಕುರಿತು ಖಾಸಗಿ NGO ಸಂಸ್ಥೆ ಆಯೋಜಿಸಿದ ಮೆಗಾ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ವಿವಿಧ ರೀತಿಯ ಕೊಡುಗೆಗಳನ್ನು ನೀಡುತ್ತಿರುವುದರ ಕುರಿತು 3 ದಿನಗಳ ಕಾಲ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಯುವ ಸಮುದಾಯದವರು ಈ ಯೋಜನೆಯ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಎಂದರು. ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಬಲಿಷ್ಠ ದೇಶವಾಗಲಿದೆ. ಹಿಂದೆ ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ 12ರಿಂದ 13ನೇ ಸ್ಥಾನ ಇರುತ್ತೇವೋ, ಆದರೆ ಈಗ 4ನೇ ಸ್ಥಾನದಲ್ಲಿದ್ದೇವೆ. ಕೇವಲ ಕೆಲವೇ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಬರಲಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದ ಆಡಳಿತದಲ್ಲಿ ಕಡು ಬಡತನಗಳು ಕಡಿಮೆಯಾಗಿವೆ. ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವುದರ ಮೂಲಕ 34 ಕೋಟಿ ಕಡು ಬಡತನ ಇದ್ದಿದ್ದು ಈಗ 3,500 ಕೋಟಿಗೆ ಇಳಿದಿದ್ದೇವೆ. ಇದನ್ನು ವಿಶ್ವ ಬ್ಯಾಂಕ್ ಸಮೀಕ್ಷೆ ನಡೆಸಿದೆ ಎಂದರು. ಇಲ್ಲ, ಇವೇನು ನೋಡಿ, ನಿನ್ನ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಷನ್ ಕರ್ನಾಟಕ ಇವತ್ತೇನು ಇಲ್ಲಿಯ NGOದವರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾಯಿದೆ. ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾಯಿದೆ. ವಿಜ್ಞಾನ ಇರ್ಬೋದು, ಕೃಷಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಆವಿಷ್ಕಾರ ಇರೋದವಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯೂ ಇಲ್ಲಿ ಆಗ್ತಾಯಿದೆ. ನಮ್ಮ ಯುವ ಸಮುದಾಯಕ್ಕೆ, ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ರೀತಿಯಿಂದ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನ್ನು ಇದು 3 ದಿವಸಗಳ ಕಾಲ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ. ಒಳ್ಳೆಯದು. ಎಷ್ಟು ಸ್ಟಾಲ್ಗಳನ್ನು ಹಾಕಿದ್ದಾರೆ ಈಗ ನೋಡ್ಬೇಕು, ಈಗ ಎಲ್ಲ ಈಗ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಜನ ಇನ್ನೂ ಅಲ್ಲಿ ಹೋಗಿಲ್ಲ. ಇವತ್ತು ಸಾಕಷ್ಟು 20-30 ಮೇಲೆ ಸ್ಟಾಲ್ಗಳಿದ್ದಾವೆ. ಸರ್, ಈಗ ಬಳ್ಳಾರಿ ಕಾಂಗ್ರೆಸ್ ಸಂಸದರು ಆಮೇಲೆ ಶಾಸಕರ ಮೇಲೆ ಇಡಿ ದಾಳಿಯಾಗಿದೆ ಸರ್, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿ. ಕೆಎಲ್ಇಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ, ವಿಷನ್ ಕರ್ನಾಟಕ ಪ್ರತಿಯೊಂದು ರಾಜ್ಯದಲ್ಲಿ ಆಗುತ್ತಿರುವುದು ಹೆಮ್ಮೆಯ ಸಂಗತಿ. ಕಳೆದ 11 ವರ್ಷದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ನೀಡಿರುವ ಯೋಜನೆಗಳ ಬಗ್ಗೆ ಜನರಿಗೆ ಹಾಗೂ ಯುವಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಕೇಂದ್ರ ರಕ್ಷಣಾ ಇಲಾಖೆಯು ಬೆಳಗಾವಿಯ ಜನರು ಮಾಡುತ್ತಿದ್ದಾರೆ. ಆಪರೇಷನ್ ಸಿಂಧೂರಿನಲ್ಲಿ ಮೇಡ್ ಇನ್ ಇಂಡಿಯಾದ ವಸ್ತುಗಳನ್ನು ಬಳಕೆ ಮಾಡಿದ್ದಾರೆ. ಆ ಸಾಮಗ್ರಿಗಳು ಬೆಳಗಾವಿಯಲ್ಲಿ ಸಿದ್ಧವಾಗಿವೆ. ಬೆಳಗಾವಿಯಲ್ಲಿ ಸಾಕಷ್ಟು ಕೈಗಾರಿಕಾ ಕಂಪನಿಗಳು ರಕ್ಷಣಾ ಇಲಾಖೆಯ ಸಾಮಗ್ರಿಗಳನ್ನು ಮಾಡುತ್ತಿರುವುದು ಅಭಿಮಾನದ ಸಂಗತಿ ಎಂದರು. ಇಂಡಿಯಾ ಜನರಿಗೆ ಮುಟ್ಟುವ ಕೆಲಸ ಇದೊಂದು ಎಕ್ಸಿಬಿಷನ್ ಮುಖಾಂತರ ಲೋಕಲ್ ಲೋಕಸಭಾ ಸದಸ್ಯರ ಮುಖಂಡತ್ವದಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಆಗ್ಯದ. ಎಲ್ಲ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ತಾಯಿದೆ, ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ, ಅಥವಾ ಉದಾಹರಣೆಗೆ ಡಿಫೆನ್ಸ್ ಒಳಗೆ ಏನು ಮಾಡ್ತಾಯಿದೆ, ಇದೆಲ್ಲ ಜನರಿಗೆ ಮತ್ತು ಅದರೊಳಗೆ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ದೇಶದೊಳಗೆ ಏನು ನಡೀತದೆ ಅವ್ರಿಗೆ ಗೊತ್ತು ಮಾಡೋ ಕೆಲಸ ಇದೆ. ಎಕ್ಸಿಬಿಷನ್ ಆಗಿದೆ, ಭಾಳ ಚೆನ್ನಾಗಿ ಆಗ್ಯದ. ಇದರ ಸದುಪಯೋಗ ನಮ್ಮ ಇಡೀ ಬೆಳಗಾವಿ ಜನರು ನೋಡಿ ಅದನ್ನು ತೊಗೊಳ್ಬೇಕಂತ ನಾನು. ಈ ವಿಷನ್ ಕರ್ನಾಟಕ ಬೆಳಗಾವಿಯಲ್ಲಿ ಮೊದಲು ಬಾರಿ ಆಗ್ತಿದೆ ಸರ್. ಇದಕ್ಕಿಂತ ಮೊದಲು ಮಾಡಿದ್ರು ಡಿಫೆನ್ಸ್ ಮಹಾರಾಷ್ಟ್ರದಾಗ ಆಗಿತ್ತು, ಕರ್ನಾಟಕದಲ್ಲಿ ಆಗ್ತಿರೋದು. ಡಿಫೆನ್ಸ್ ಮಿನಿಸ್ಟರು ಪರಿಕರ ಇದ್ದಾಗ ಮೇಕ್ ಇನ್ ಇಂಡಿಯಾದ ಸೆಂಟರ್ ಫಸ್ಟ್ ನಾವು ಮಾಡಿದ್ದೇ ಇಲ್ಲಿ ಬೆಳಗಾವಿಯಾಗ, ಆಮೇಲೆ ಹುಬ್ಬಳ್ಳಿಯಲ್ಲಿ. ಅದಕ್ಕೆ ಆಗ್ತಾ ಇದ್ದಾವೆ ಬೆಳಗಾವಿಗೆ ಯಾವುದೋ ಪ್ರತಿಯೊಂದು ಆಗ್ತಾಯಿದೆ. ಇದು ಆಗ್ತಾ ಇರೋದು ಇನ್ನೂ ದೊಡ್ಡದಾಗಬೇಕು.
ಜಾಗ ಕಮ್ಮಿ ಇರೋದ್ರಿಂದ ಅಥವಾ ಟೈಮ್ ಕಮ್ಮಿ ಇರೋದ್ರಿಂದ ಈಗ ಜಿರಿಗೆ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆಯುವ ಈ ಮೆಗಾ ಪ್ರದರ್ಶನದಲ್ಲಿ ಸುಮಾರು 45ಕ್ಕೂ ಅಧಿಕ ಮಳಿಗೆಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಸ್ವಯಂ ಸಿಬ್ಬಂದಿಗಳು ನೇಮಕ ಮಾಡಲಾಗಿದೆ. ನೂರಾರು ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಂಡರು. ವಿಧಾನಸಭಾ ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಮಾಜಿ ಶಾಸಕ ಅನಿಲ್ ಬೆಣಕೆ, ಗೀತಾ ಸುತಾರ್, ಸುಭಾಷ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಒಂದೇ ಗ್ರಾಮದ ಇಬ್ಬರು ಯುವಕರು ಅದೇ ಗ್ರಾಮದ ಯುವತಿಯನ್ನ ಪ್ರೀತಿ ಮಾಡಿದ್ದಾರೆ. ಕೊನೆಗೆ ಈ ಕತೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಇದರ ಒಂದು ಸುದ್ದಿ ಇಲ್ಲದೆ ನೋಡಿ. ಮೀಸೆ ಚಿಗುರುವ ವಯಸ್ಸಿನಲ್ಲಿದ್ದ ಯುವಕರಿಬ್ಬರು ಒಂದೇ ಗ್ರಾಮದ ಯುವತಿಯನ್ನ ಇಬ್ಬರು ಪ್ರೀತಿ ಮಾಡಲು ಪ್ರಾರಂಭಿಸಿದ್ರು. ಕೊನೆಗೆ ಆಕೆ ನನಗೆ ಸಿಗುವುದಿಲ್ಲ ಎಂದು ಮನಗಂಡ ಯುವಕನೋರ್ವ ಯುವತಿಯ ಮನೆಯವರಿಗೆ ಇನ್ನೊಬ್ಬ ಯುವಕ ಪ್ರೀತಿ ಮಾಡುವ ವಿಷಯ ತಿಳಿಸಿದ. ಇದರಿಂದ ಯುವತಿಯ ಮನೆಯವರು ಯುವಕನ ಮನೆಗೆ ಬಂದು ನಮ್ಮ ಮಗಳ ತಂಟೆಗೆ ಬರದಂತೆ ವಾರ್ನಿಂಗ್ ಮಾಡಿ ಹೋಗಿದ್ರು. ಇದಾದ ಬಳಿಕ ಕೊತ ಕುದಿಯುತ್ತಿದ್ದಾಗ ಗೆಳೆಯನನ್ನ ಗ್ರಾಮೀಣ ಕ್ರೀಡೆ ಅಟ್ಯಾಪಟ್ಯ ಆಟ ಆಡಲು ಕರೆದು ವ್ಯವಸ್ಥಿತವಾಗಿ ಕೊಲೆ ಮಾಡಿದ ಘಟನೆ ನಡೆದಿದೆ. ಯುವಕರ ಈ ರೀಲ್ಸ್ಗಳನ್ನ ನೋಡ್ತಿದ್ರೆ ಒಂದರಲ್ಲಿ ಪ್ರೇಮ ನಿವೇದನೆ, ಮತ್ತೊಂದರಲ್ಲಿ ನಿನ್ನ ಬಿಟ್ಟು ಲಿಸ್ಟ್ನಲ್ಲಿ ನಮಗೂ ಹುಡುಗಿಯರಿದ್ದಾರೆ ಅನ್ನೋ ರೀಲ್ಸ್. ಹೀಗೆ ರೀಲ್ಸ್ಗಳಲ್ಲಿ ಮನದಲ್ಲಿರೋದನ್ನ ಹೇಳ್ತಿರುವ ಈ ಇಬ್ಬರು ಯುವಕರಲ್ಲಿ ಓರ್ವ ಮಸನ ಸೇರಿದ್ರೆ ಮತ್ತೊಬ್ಬ ಜೈಲು ಸೇರಿದ್ದಾನೆ. ಈಗಷ್ಟೇ ಮೀಸೆ ಚಿಗುರುವ ಜೀವನ ಮಾಡಬೇಕಿದ್ದ ವಯಸ್ಸಿನಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಹೌದು, ಈ ಫೋಟೋದಲ್ಲಿರುವ ಯುವಕನ ಹೆಸರು ವೆಂಕಟೇಶ್ ದಳವಾಯಿ. 19 ವರ್ಷದ ಈತ ಇತ್ತೀಚೆಗೆ ಗೆಳೆಯರಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಪ್ರಕರಣ ಸಂಬಂಧ ಇಬ್ಬರು ಕೊಲೆ ಆರೋಪಿಗಳನ್ನ ಕೂಡ ಈಗಾಗಲೇ ಸೌದತ್ತಿ ಪೊಲೀಸರು ಬಂಧಿಸಿ ಹಿಂಡಲ್ಗಾ ಜೈಲಿಗೆ ಕಳಿಸಿದ್ದಾರೆ. ಕೊಲೆಯಾದ ವೆಂಕಟೇಶ್ ಬೆಳಗಾವಿ ನಗರದ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಸಣ್ಣ ವಯಸ್ಸಿನಲ್ಲೇ ಸ್ನೇಹಿತ ಹಾಗೂ ಆತನ ಅಣ್ಣನಿಂದಲೇ ಈತ ಚಾಕು ಇರಿತಕ್ಕೊಳಗಾಗಿ ಹತ್ಯೆಯಾಗಿ ಹೋಗಿದ್ದಾನೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮಗನ ಸಾವಿಗೆ ತಕ್ಕ ನ್ಯಾಯ ಸಿಗಬೇಕು, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಏನಿಲ್ಲ ಸಾಹೇಬ್ರ, ಅದು ನನ್ನ ಮಗಾರೆ ಅಲ್ಲಿ ಆಟಕ್ಕೆ ಹೋಗಿದ್ರಿ. ನಾವು ತಿಳಿ ಆಟ ಆಡಕತ್ತಿದ್ರಿ. ತಿಳಿ ಆಟ ಆಡೋಕೆ ಮುಂದೆ ನಾನು ಹಂಗಾರೆ ಹಿಂಗೆ ಅಂತೇಳಿ ಒದರ್ಕೊಂತ ಬರ್ಗೋಡ ಅಂದ್ರೆ ಸುಮ್ಮ ನನ್ನ ಮಗನ ಬಂದಾನ ಅಂದ್ರೆ ಜಂಬೇಲಿ ಹೊಡೆದಾನ ಹೋಗಿಬಿಟ್ಟಾನ್ರಿ. ಏನು ಅವ್ರ ನಮ್ಮನ್ನ ಇಲ್ರಿ, ಜಗಳ ಇಲ್ರಿ, ಸುಮ್ಮ ಹೊಡೆದಾನ್ರಿ. ಅದು ಏನು ಅನ್ನೋದು ನೀವು ಇನ್ಕ್ವೈರಿ ಮಾಡಿದ್ರಿ. ಅದನ್ನು ಪೈಲ ಏನು ಜಗಳ ಇಲ್ರಿ ಅವನ ನನ್ನ. ಮತ್ತು ಅವನ ಜಗಳ ಇದ್ದಿದ್ರೆ ಅವರಪ್ಪ ನನ್ನ ಮುಂದೆ ಹೇಳ್ಬೇಕ್ರಿ, ನನ್ನ ಮಗ ನನ್ನ ಮುಂದೆ ಹೇಳ್ಬೇಕು, ನನ್ನ ಮಗ ಅವನ ಮುಂದೆ ಹೇಳ್ಬೇಕ್ರಿ, ಅವನ ಮಗ ಕಾಕ ಹಿಂಗೆ ಮಾಡತ್ತಂತ ನನ್ನ ಮುಂದೆ ಹೇಳ್ಬೇಕ್ರಿ. ಹೌದಲ್ಲ ರೀ? ಮಂದಿ ಏನು ಜಗಳ ಇಲ್ಲ, ನಾ ಇಲ್ರಿಪ್ಪ. ಆಟ ಆಡುವಾಗ ನಾನು ಗೊತ್ತಿಲ್ಲ ರೀ. ಹಿಂದಗಡೆ ಹೋದಾಗ ಬಂದು ನಿಮ್ಮ ಸೂರ್ಯ ನಿನ್ನ ಮಗನ ಹಿಂಗೆ ಮಾಡಾಕತ್ತಾರೆ, ನಿನ್ನ ಮಗನ ಹಿಂಗೆ ಮಾಡಾಕತ್ತಾರೆ ಬಾರ್ರಿ ಅಂದ್ರೆ ಇಲ್ಲೇ ಕೂಟ್ನ್ಯಾಗ ಕುಂತೀನಿ ರೀ. ಇಲ್ಲೇ ಕೂಟ್ನಿ ಇಲ್ಲೇ ನೋಡ್ರಿ ನಮ್ಮ ಕೂಟ. ಅಲ್ಲೇ ನೆಟ್ಗೆ ಅಲ್ಲೇ ಓಡ್ರಿ. ಅಲ್ಲಿ ಹೋಗ್ಬಿಡ ಹೊಡೆದು ಕಾಸು ಪಾರಾಗಿಬಿಟ್ಟಾನ್ರಿ. ಹಂಗೆ ನನ್ನ ಮಗ ಬದುಕಿತ್ತು ಅಂತೇಳಿ ಓದನ್ರಿ ನಾ ದವಾಖಾನಿಗೆ. ನನ್ನ ಮಗ ಬದುಕಲಿ ಏನೋ ಆಗಲಿಯಪ್ಪ ಅಂದವನಂದ್ರೆ ಎತ್ಕೊಂಡು ತೊಡಿ ಮೇಲೆ ಹಾಕೊಂಡು ಹೋಗಿ ನೋಡ್ರಿ. ನಮ್ಮ ಹುಡುಗನ ಕೊಡ್ರಿ, ನಮ್ಮ ಹುಡುಗನ ಕೂಡ ಏನು ದೋಸ್ತ ಅಲ್ರಿ ಅವ್ರ. ನಮ್ಮ ಹುಡುಗನ ಕೂಡ ದೋಸ್ತನೂ ಅಲ್ರಿ ಅವ್ರ. ನಮ್ಮ ಹುಡುಗ ಅವ್ರು ಹಂಗೆ ಅಡ್ಡಾಡೋರು. ಮತ್ತು ಈಗ ಏನು ರೀ 4 ಹುಡುಗರ ಊರಾಗ್ರಿ ಅಡ್ಡಾಡುವ. ಮತ್ತು ನಾವು ಹೆಂಗೆ ತಿಳ್ಕೊಂಡ್ರಿ? ಹೌದಲ್ಲ ರೀ? ಪೂರ ಶಿಕ್ಷೆ ಮಾಡ್ಕೊಂಡು ಕೈ ಬಿಡೋದು. ನಾ ಹೆಂಗೆ ಬಿಡ್ರಿ ಹೇಳ್ರಿ? ಎಂಥ ಜನ್ಮ ಹೇಳ್ರಿ ಸಾಹೇಬ್ರ? ಹೇಳಿ, ನನಗೆ ಒಬ್ಬ ಗಂಡ ಮಗ ರೀ, ಒಬ್ಬ ಗಂಡ ಮಗ ರೀ. ನನ್ನ ಗಂಡ ಮಗ ಒಬ್ಬ. ನಮ್ಮ ಅಣ್ಣಾಗ 4 ಹೆಣ್ರಿ. ನಮ್ಮ ಅಣ್ಣಾಗ 4 ಹೆಣ್ಣ, ನನಗೆ ಒಂದೇ ಗಂಡಿತ್ತಿ. ನನ್ನ ಮನೇನ ಮುರಿದು ಬಿಟ್ಟಾರ್ರಿ. ನಂದು ಏನು ನಮ್ಮ ಊರಾಗ ನನ್ನ ಮೂತಿ ತೋರ್ಸ್ಲಂಗೆ ಮಾಡಿಬಿಟ್ಟಾರ. ನನಗೇನು ಶಿಕ್ಷೆ ಕೊಡ್ರಿ? ನಂದು ಒಂದೇ ಮಗ, ಗಂಡು ಮಗ. ನನ್ನ ಒಂದೇ ಗಂಡು ಮಗ ರೀ. ನಮ್ಮ ಅಣ್ಣಾಗ 4 ಹೆಣ್ಣ, ನನಗೆ 2 ಹೆಣ್ಣ. ಒಂದೇ ಗಂಡು ಮಗನ ಇಟ್ಕೊಂಡು ಕುಂತೀನಿ ಅಪ್ಪ ನಾನು. ಸೌದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಿ ಕೊಲೆಯಾಗಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ವೆಂಕಟೇಶ್ ಮತ್ತು ಆರೋಪಿ ಬಸವರಾಜ್ ಪೆಂಟೆದ್ ಇಬ್ಬರು ಸ್ನೇಹಿತರು. ಆದರೆ ಇಬ್ಬರು ಒಂದೇ ಹುಡುಗಿಗೆ ಪ್ರೀತಿ ಮಾಡುತ್ತಿದ್ರಂತೆ. ಇದರಲ್ಲಿ ಹುಡುಗಿ ಬಸವರಾಜ್ ಕಡೆ ಒಲವು ತೋರಿಸಿದ್ದಾಳೆ. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ವೆಂಕಟೇಶ್ ಹುಡುಗಿ ಅಣ್ಣನಿಗೆ ವಿಚಾರ ತಿಳಿಸಿದ್ದಾನೆ. ಆಗ ಹುಡುಗಿ ಮನೆಯವರು ಬಸವರಾಜ್ ಮನೆಗೆ ಬಂದು ಗಲಾಟೆ ಮಾಡಿ ತಮ್ಮ ಹುಡುಗಿ ತಂಟೆಗೆ ಬರದಂತೆ ಧಮಕಿ ಹಾಕಿ ಹೋಗಿದ್ದಾರೆ.
ಇದಾದ ಸ್ವಲ್ಪ ದಿನದ ಬಳಿಕ ಅವರ ಮನೆಗೆ ವೆಂಕಟೇಶನ್ನೇ ಹೇಳಿದ್ದ ಅನ್ನೋ ವಿಚಾರ ಗೊತ್ತಾಗಿದೆ. ಇದು ಗೊತ್ತಾದ ಮೇಲೆ ಮೊನ್ನೆ ಬಸವರಾಜ್ ಗೆಳೆಯ ವೆಂಕಟೇಶ್ಗೆ ಅಟ್ಯಾಪಟ್ಯ ಆಟ ಆಡಲು ಕರೆದಿದ್ದಾನೆ. ಇಬ್ಬರು ಒಂದೊಂದು ಟೀಮ್ ಮಾಡಿಕೊಂಡು ಆಟವಾಡ್ತಿದ್ದಾರೆ. ಇದೇ ವೇಳೆ ಕಾಲು ಕೆರೆದು ಬಸವರಾಜ್ ವೆಂಕಟೇಶ್ ಜೊತೆಗೆ ಜಗಳ ಶುರು ಮಾಡಿದ್ದಾರೆ. ಇದೇ ವೇಳೆ ಬಸವರಾಜ್ ತಮ್ಮ ರಾಘವೇಂದ್ರ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಆಗ ಇಬ್ಬರು ಅಂತಂಬಂದಿರು ಸೇರಿಕೊಂಡು ಚಾಕುವಿನಿಂದ ಇರಿದು ವೆಂಕಟೇಶ್ನನ್ನ ಕೊಂದೇ ಬಿಟ್ಟಿದ್ದಾರೆ. ಬಳಿಕ ಅಲ್ಲಿಂದ ಇಬ್ಬರು ಎಸ್ಕೇಪ್ ಆಗಿದ್ದು, ಘಟನೆ ಕುರಿತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇಬ್ಬರು ಆರೋಪಿಗಳಾದ ಬಸವರಾಜ್ ಮತ್ತು ಸಹೋದರ ರಾಘವೇಂದ್ರ ಬಂಧಿಸಿ ವಿಚಾರಣೆ ನಡೆಸಿದಾಗ ಸತ್ಯ ಬಾಯಿ ಬಿಟ್ಟಿದ್ದಾರೆ. ಇತ್ತ ಇಬ್ಬರನ್ನ ಹಿಂಡಲ್ಗಾ ಜೈಲಿಗೆ ಕಳಿಸಿದ್ದಾರೆ. ಕಳೆದ ಶುಕ್ರವಾರ ಸಂಜೆ ಕಳೆದ ಶುಕ್ರವಾರ ಸಂಜೆ ನಮ್ಮ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂಜೆ 6:30 ಗಂಟೆಗೆ ಯುವಕರು 18-20 ವರ್ಷದ ಯುವಕರು ಆಟ ಆಡಬೇಕಾದ್ರೆ ಅವ್ರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗಿ, ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗುಂಪಲ್ಲಿ ವೆಂಕಟೇಶ್ ದಳವಾಯಿ ಮತ್ತೆ ಇತರರು ಇರ್ತಾರೆ, ಭೀಮಪ್ಪ ದಳವಾಯಿ ಮತ್ತೆ ಇತರರು. ಇನ್ನೊಂದು ಗುಂಪಲ್ಲಿ ಬಸವರಾಜ್ ಪೆಂಟೇದ್, ಅವನ ಸಹೋದರ ರಾಘವೇಂದ್ರ ಪೆಂಟೇದ್ ಮತ್ತೆ ಇತರರು ಇರ್ತಾರೆ. ಆ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತೆ ರಾಘವೇಂದ್ರಗೆ ಗಲಾಟೆ ಆಗುತ್ತೆ. ಅದನ್ನೇ ನೆಪ ಮಾಡಿಕೊಂಡು ಬಸವರಾಜ್ ಪೆಂಟೇದ್, ರಾಘವೇಂದ್ರನ ಅಣ್ಣ, ಅವನು ಬಂದ್ಬಿಟ್ಟು ವೆಂಕಟೇಶ್ ದಳವಾಯಿಗೆ ತನ್ನ ಹತ್ರ ಇರ್ತಕ್ಕಂಥ ಚಿಕ್ಕ ಬಟನ್ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಆ ಹಲ್ಲೆ ಕಾರಣದಿಂದ ವೆಂಕಟೇಶ್ ದಳವಾಯಿ ಆಸ್ಪತ್ರೆ ಹೋಗೋ ಮಾರ್ಗ ಮಧ್ಯದಲ್ಲಿ ಅಸುನೀಗ್ತಾನೆ. ಈ ವಿಚಾರವಾಗಿ ತಕ್ಷಣ ನಮ್ಮ ಪೊಲೀಸರು ಪ್ರಕರಣನ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ತಾರೆ. ಅದೇ ದಿನ ರಾತ್ರಿ 3-4 ಗಂಟೆ ಒಳಗಡೆ ಇಬ್ಬರು ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಅವ್ರನ್ನ ಕಾನೂನು ಪ್ರಕಾರ ಕಾನೂನು ಬಂಧನಕ್ಕೆ ಒಳಪಡಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ. ಮುಂದಿನ ತನಿಖೆ ನಡೀತಾ ಇದೆ. ಇವನು ವೆಂಕಟೇಶ್ ದಳವಾಯಿ ಏನು ವಿಕ್ಟಿಮ್ ಇದ್ದಾನೆ, ಅವನು ಇದೇ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ವೇಗಾ ಫ್ಯಾಕ್ಟ್ರಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದ. ಬಸವರಾಜ್ ಪೆಂಟೇದ್ ITI ಕಾಲೇಜಿಗೆ ಹೋಗ್ತಾಯಿದ್ದ. ಮತ್ತು ರಾಘವೇಂದ್ರ ಪೆಂಟೇದ್ ಇತ್ತೀಚೆಗೆ PUC ಸೆಕೆಂಡ್ ಇಯರ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ಒಂದೇ ಊರಿನವರು, ರಿಲೇಷನ್ ಅಲ್ಲ. ಯಾಕಂದರೆ ಈ ಬಸವರಾಜ್ ಪೆಂಟೇದು ರಾಘವೇಂದ್ರ ಪೆಂಟೇದು ಸ್ವಂತ ಅಣ್ಣ ತಮ್ಮಂದರು. ವೆಂಕಟೇಶ್ ದಳವಾಯಿ ಮತ್ತು ಪೆಂಟೇದು ಬೇರೆ ಬೇರೆ ಕಮ್ಯುನಿಟಿ ಇದ್ದಾರೆ. ಸೊ ಹಾಗಾಗಿ ರಿಲೇಟಿವ್ಸ್ ಅಲ್ಲ. ಈ ಆಟ್ಯ ಅಂತ ಒಂದು ಆಟ ಬರುತ್ತೆ ನೋಡಿ, ಒಂದು ಗೆರೆ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆಟ. ಅದು ಜಗಳ ಆಗಿ ಕೊಲೆಯಲ್ಲಿ ಅಂತ ಆಗಿದ್ದು. ಹಾಂ, ಇಬ್ಬರೇ ಅರೆಸ್ಟು. ಕಂಪ್ಲೇಂಟಲ್ಲಿ ಅವರು ತಂದೆ ಹೆಸರನ್ನು ಸೇರಿಸಿ ಕೊಟ್ಟಿದ್ದಾರೆ. ಆದರೆ ತಂದೆ ಪಾತ್ರ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದಿಲ್ಲ. ಸೊ ಹಾಗಾಗಿ ಅವನ್ನ ಈ ಆರೋಪಿಗಳ ತಂದೆಯನ್ನು ನಾವು ಅರೆಸ್ಟ್ ಮಾಡಿರೋದಿಲ್ಲ. ಅದು ಮುಂದಿನ ತನಿಖೆಯಲ್ಲಿ ಇನ್ನೂ ನಡೀತಾ ಇರೋದ್ರಿಂದ ಅಲ್ಲೇನಾದರೂ ಬೇರೆ ಯಾರ್ದಾದ್ರೂ ಪಾತ್ರ ಇದ್ದರೆ ಅವ್ರನ್ನೂ ಕೂಡ ನಾವು ಹೌದು. ಕೊಲೆಗೆ ಸಂಬಂಧ ಸುತ್ತಗಟ್ಟಿ ಗ್ರಾಮದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಇದ್ದ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆರೋಪಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೆ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। अब शादी हो या कोई भी त्योहार की बात, परंपराओं को मिलेगा नएपन का साथ।
दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। थोड़ी सी महकी ऋतु अनोखी है, हल्के हल्के दिल में हलचल जो मचलती है। ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है। आराधना मारुति गली, बेलगाव। वस्त्रों का संगम, सुंदर सलोना, मन भाई आराधना। कहानी कहानी ಚಿರದೆ ನೀನು ಚಿನ್ನದ ಗರಿಯ, ಬರೆದೆ ನೀನು ನಿನ್ನದ ಕಥೆಯ, ಬೆಳಕಿನಲ್ಲಿ ಹೊಂಬಳೆಯೋ. Celebrating the brides of now. Kahani Bridal Stories by Bhima. ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ನಿರತರಾಗಿರುತ್ತಾರೆ. ಅವರ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆ ಮಾಡಿರುವುದು ಅಭಿಮಾನದ ಸಂಗತಿ ಎಂದು ಬೆಳಗಾವಿ ಡಿಸಿಪಿಐ ಲೀಲಾವತಿ ಹಿರೇಮಠ್ ಹೇಳಿದರು. ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ಬೆಳಗಾವಿ ನಗರ ಮತ್ತು ಗ್ರಾಮೀಣ ವಲಯದ ಶಿಕ್ಷಕರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ಮಕ್ಕಳ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ಶಿಕ್ಷಕರು ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಮಾಡುವುದು ಸುಲಭವಾದ ಕೆಲಸವಲ್ಲ. ಮಕ್ಕಳ ಮನೋಭಾವನೆಯನ್ನ ತಿಳಿದುಕೊಂಡು ಅವರಿಗೆ ತಿಳಿಯುವ ಹಾಗೆ ಪಾಠ ಮಾಡುವುದನ್ನು ಕಲಿಯಬೇಕು ಎಂದು ಹೇಳಿದರು. ಕೆಲಸದ ಒತ್ತಡ ಎಲ್ಲರಿಗೂ ಇರುತ್ತೆ. ಶಿಕ್ಷಕರು ತಮ್ಮ ಮಕ್ಕಳ ಕಡೆಗೆ ಲಕ್ಷ್ಯ ಕೊಡಬೇಕು. ಅವರಲ್ಲಿನ ಜಾಣ್ಮೆಯನ್ನ ಗುರುತಿಸಿ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸೋಣ ಎಂದು ಕರೆ ನೀಡಿದರು. ಇಲ್ಲಿವರೆಗಿನ ಸಾಧನೆಯನ್ನ ನಾವು ಮಾಡಿತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನೀವು ಚಿಂತನ ಮಂಥನ ಮಾಡ್ಕೊಳ್ಳಿ. ನಾನು ರೆಸ್ಪಾನ್ಸಿಬಲ್ ಪೋಸ್ಟ್ ಅಲ್ಲಿ ಇರೋದ್ರಿಂದ ಇದು ಸರಿ ತಪ್ಪು ಅಂತ ನಾನು ಹೇಳಲ್ಲ. ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ. ಮೇಲಿಂದ ಏನ್ ಬರ್ತತಿ ಅದನ್ನ ಕೇಳಿಸ್ಕೊಳ್ತೀನಿ. ನೀವೇನ್ ಹೇಳ್ತೀರಿ ನಾನು ಕೇಳಿಸ್ಕೊಳ್ತೀನಿ. ನಾನೇನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ನಿಮ್ಮಿಂದ ಏನ್ ತಗೋಬೇಕು ಅಷ್ಟೇ ತಗೊಳ್ತೀನಿ. ಮ್ಯಾಲ ಏನ್ ಹೇಳ್ಬೇಕು ಅದನ್ನ ಹೇಳ್ತೀನಿ. ಬಹುಶಃ ಇದನ್ನ ನನ್ನ ಗ್ರಾಮೀಣದಾಗಿದ್ದಾಗೂ ಮಾಡಿದೀನಿ, ಸಿಟಿಯಾಗಿದ್ದಾಗೂ ಮಾಡಿದೀನಿ, ಡಯಟರ್ ಇದ್ದಾಗೂ ಮಾಡಿದೀನಿ, ನಾನ್ ಟೀಚರ್ ಆಗಿದ್ದಾಗೂ ಮಾಡಿದೀನಿ, HM ಆಗಿದ್ದಾಗೂ ಮಾಡಿದೀನಿ. ಎವ್ರಿವೇರ್ ಐ ಆಮ್ ಸಕ್ಸಸ್ಫುಲ್. ಯಾಕೆ ನಾನು ಅನ್ಕೊಂಡಿದ್ದ ಸಾಧನೆ ಆಗಿದೆ ಅಂತಂದ್ರೆ ನಮಗೆ ಒಂದು ವಿಷನ್ ಇರಬೇಕು ಲೈಫಲ್ಲಿ. ಅದು ನನ್ನ ವೈಯಕ್ತಿಕ ಜೀವನ ಅಥವಾ ವೃತ್ತಿ ಜೀವನನೋ ಗೊತ್ತಿಲ್ಲ. ಈ ವೈಯಕ್ತಿಕ ಜೀವನ ಅಂತ ಕೇಳಿದ್ರೆ ನಾನು ಇವತ್ತು ಆಕ್ಚುಲಿ ನಾನು ನನ್ನ ಮಗನ ಜೊತೆಗೆ ಡೆಲ್ಲಿನಲ್ಲಿ ಇರ್ಬೇಕಾಯ್ತು. ಬಿಒ ರವಿ ಭಜಂತ್ರಿ ಮಾತನಾಡಿ, ಒತ್ತಡದ ಕಾಲದಲ್ಲಿಯೂ ಶಿಕ್ಷಕರು ತಡೆ ಹಿಡಿದ್ರೆ ಜೀವನದಲ್ಲಿ ಯಶಸ್ವಿಯಾಗಬಹುದು. ಜೀವನದಲ್ಲಿ 16ರಿಂದ 20ನೇ ವಯಸ್ಸು ದಿಕ್ಕನ್ನೇ ಬದಲಿಸುವ ವರ್ಷ. ಸಮಾಜದಲ್ಲಿ ಒಳ್ಳೆಯದು. ಜೀವನದಲ್ಲಿ 16ರಿಂದ 20ನೇ ವಯಸ್ಸು ದಿಕ್ಕನ್ನೇ ಬದಲಿಸುವ ವರ್ಷ. ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇವೆ. ನೀವು ಯಾವುದು ಕಲಿಯಬೇಕು, ಯಾವುದು ಕಲಿಯಬಾರದು ಎನ್ನುವುದನ್ನ ಪೋಷಕರು ಹಾಗೂ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಬೇಕು ಎಂದು ಹೇಳಿದರು. ಬಹಳ ಕೆಲಸ ಮಾಡಿದಂತ ರಾತ್ರಿ ಹಗಲಿ ಅನ್ನದ ಸೇವೆಯನ್ನು ಮಾಡುವಂತ ಸಂದರ್ಭ ಮನ್ಯಾಗ 1 ತಾಸು ಲೇಟ್ ಆದ್ರೆ ಮನ್ಯಾಗ ಗಂಟೆ ಆಗ್ತದೆ. ಬಟ್ ನಮ್ಗೆ ರಾತ್ರಿ ಅವ್ರಿಗೂ ಬೇಕಾಗಲ್ಲ, ಹಗಲಿ ಅವ್ರಿಗೂ ಬೇಕಾಗಲ್ಲ ಸಂಘಟನೆ ಕಟ್ಟುವವರೆಗೂ. ಅಂತ ಸಂದರ್ಭದಲ್ಲಿ ಹಗಲಿ ಕೊಟ್ಟು ಕೆಲಸ ಮಾಡಿದ್ರಲ್ಲ, ಈ ಸೇವೆ ನಾವು ಸರ್ಕಾರ ಮಾಡಕ್ಕಲ್ಲ. ಅವ್ರು ಏನ್ ಸಾರ್ಥಕ ಸೇವೆ ಐತಿ, ಅವ್ರು ಹುಟ್ಟಿದ್ದಕ್ಕೂ ಇವತ್ತು ಸಾರ್ಥಕ ಆಗೈತೆ ಅನ್ನುವಂತ ಭಾವನೆ ಇವತ್ತು ವ್ಯಕ್ತ ಆಗ್ತದೆ. ಇವತ್ತು ನಾವು ಜನ್ಮ ತಾಳ್ಮೆಗೆ ಸಾರ್ಥಕತೆ ಕೊಡಬೇಕಪ್ಪ ಅನ್ನುವಂತ ಭಾವನೆ ನಮ್ಗೆ ನೆನಪಾಗ್ತದೆ. ವಿಶೇಷವಾಗಿ ನನ್ನ ಕಿಚನ್ದಾಗಿ 1 ರೂಪಾಯಿ ಕಡಿಮೆ ಆಯ್ತು
ನನ್ನ ವೇತನದಲ್ಲಿ ವ್ಯತ್ಯಾಸಗಳು ಆಡ್ಬಿಟ್ಟು ಎರಡು ಮೂರು ಫೋನ್ ಬರ್ತಾವ. ವಿದ್ಯಾರ್ಥಿಗಳಿಗೆ ಪ್ರತಿದಿನ ತುಡಿತ ಇರಬೇಕು. ಸಾಧನೆಯ ಹಪಾಹಪಿ ವಿದ್ಯಾರ್ಥಿಗಳಿಗೆ ಇರಬೇಕು. ಅಂದಾಗ ಮುಂದಿನ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ SSLC ಹಾಗೂ PUCಯಲ್ಲಿ ಸಾಧನೆಗೈದ ಮಕ್ಕಳನ್ನ ಸತ್ಕಾರ ಮಾಡಿ ಗೌರವಿಸಿದ್ರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಸ್ನೇಹದ ವಿಶಿಷ್ಟ ಕಥೆಯನ್ನ ಬೆಳ್ಳಿ ಪರದೆಯ ಮೇಲೆ ವಾಣಿಶ್ರೀ ಫಿಲ್ಮ್ ಪ್ರೊಡಕ್ಷನ್ ವತಿಯಿಂದ ಮರಾಠಿ ಚಿತ್ರ ಆಲ್ ಈಸ್ ವೆಲ್ ಜೂನ್ 27ಕ್ಕೆ ಬಿಡುಗಡೆ ಆಗಲಿದೆ. ಅದರ ಒಂದು ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ. ಇದು ಯಾರೊಂದಿಗೂ ಸಂಭವಿಸುತ್ತದೆ, ಹಾಗಾಗಿ ನಮಗೆ ತಿಳಿಯದೆಯೇ. ಇದಕ್ಕೆ ವಯಸ್ಸು, ಭಾಷೆ, ಧರ್ಮ ಅಥವಾ ಜಾತಿಯ ಮಿತಿಗಳಿಲ್ಲ. ಅಂತಹ ಸ್ನೇಹದ ವಿಶಿಷ್ಟ ಕಥೆಯನ್ನ ಮರಾಠಿ ಬೆಳ್ಳಿ ಪರದೆಯ ಮೇಲೆ ವಾಣಿಶ್ರೀ ಫಿಲ್ಮ್ ಪ್ರೊಡಕ್ಷನ್ನ ಮರಾಠಿ ಚಿತ್ರ ಆಲ್ ಈಸ್ ವೆಲ್ನಲ್ಲಿ ಕಾಣಬಹುದು. ಇದು ಅಮರ್, ಅಕ್ಬರ್ ಮತ್ತು ಆಂಟೋನಿ ಅವರ ಸ್ನೇಹದ ಕತೆ. ಮನರಂಜನೆ ಮತ್ತು ಮೋಜಿನ ಉತ್ತಮ ಪ್ಯಾಕೇಜ್ ಆಗಿರುವ ಆಲ್ ಈಸ್ ವೆಲ್ ಚಿತ್ರವನ್ನು ಯೋಗೇಶ್ ಜಾಧವ್ ನಿರ್ದೇಶಿಸಿದ್ದಾರೆ ಮತ್ತು ಪ್ರಿಯದರ್ಶನ್ ಜಾಧವ್ ಬರೆದಿದ್ದಾರೆ. ಈ ಚಿತ್ರವನ್ನು ಬೆಳಗಾವಿ ಮೂಲದ ನಿರ್ಮಾಪಕರಾದ ಅಮೋದ್ ಮುಚ್ಚಂಡಿಕರ್ ಮತ್ತು ವಾಣಿ ಹಾಲಪ್ನವರ್ ನಿರ್ಮಿಸಿದ್ದಾರೆ. ಮಲ್ಲೇಶ್ ಸೋಮನಾಥ್ ಮರುಚೆ ಮತ್ತು ವಿನಾಯಕ್ ಪಟ್ಟಣ್ ಶೆಟ್ಟಿ ಸಹ ನಿರ್ಮಾಪಕರು. ದೀಪಕ್ ಸಾಂಬ್ರೇಕರ್ ಮತ್ತು ಅಮಿತ್ ಜಾಧವ್ ನಿರ್ಮಾಣ ಮೇಲ್ವಿಚಾರಕರು. ಆಲ್ ಈಸ್ ವೆಲ್ ಚಿತ್ರ ಜೂನ್ 27ರಂದು ಎಲ್ಲೆಡೆ ಬಿಡುಗಡೆಯಾಗಲಿದೆ. ಆಲ್ ಈಸ್ ವೆಲ್ ಚಿತ್ರವು ಇಡೀ ಕುಟುಂಬದೊಂದಿಗೆ ಅನುಭವಿಸಬಹುದಾದ ನಗುವಿನ ಹಬ್ಬವಾಗಲಿದೆ ಮತ್ತು ಮನರಂಜನೆಗೆ ಉತ್ತಮ ಉಪಚಾರವಾಗಲಿದೆ ಎಂದು ನಿರ್ಮಾಪಕ ಅಮೋದ್ ಮುಚ್ಚಂಡಿಕರ್ ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿದರು. उडते जी काही धमाल कॉमेडी होती, दॅट इज ऑल इज वेल. ऑल इज वेल अशा अर्थाने की जीवनामध्ये कुठल्याही समस्या, कुठल्याही अडचणी, कुठलेही प्रॉब्लेम जरी आले तरी आपल्याकडे त्याच्याकडे बघण्याचा पॉझिटिव्ह आणि सकारात्मक विचार असेल तर कुठल्याही परिस्थितीत आपण चांगल्या पद्धतीने बाहेर पडू शकतो आणि सगळ्यात शेवटी आपण बसून म्हणू शकतो की काही जरी झालं तरी लाईफ इज ऑल इज वेल. हा त्यातला थॉट आहे. खरं तर असंच नाव का तसंच नाव का यापेक्षा थोडंसं बुद्धिवादी न राहता थोडंसं जीवाला हलकं करावं, थोडंसं मेंदूच्या शिरा ज्या आहेत त्या ताणलेल्या आहेत त्या थोड्याशा शिथिल कराव्यात आणि आनंदाने हसता यावं, हा एकमेव यातला हेतू आहे. टेक्निकल टीम आमची सगळी छान जमून आहे. त्यातले मयुरेश जोशी आमचे छायाचित्रकार आहेत, त्यांची फोटोग्राफी आहे. आम्ही बरेच प्रोजेक्ट्स एकत्र केलेले सुद्धा आहेत. यांच्या नावावरती वर्ल्ड रेकॉर्ड आहे. जगातली सगळ्यात मोठ्या लांबीची वन शॉट फिल्म मयुरेश जोशी यांनी शूट केलेली आहे. त्याचं की वेगळं वर्ल्ड रेकॉर्ड सुद्धा आहे. आणि आम्ही अशा अनेक इमेल फिमेलची पण फोटोग्राफी त्यांनी केली होती. माझ्या फिल्मची दमले बाबाची कहाणी फोटोग्राफी केली होती. त्यामुळे स्वच्छ सुंदर चकचकीत चित्र लोकांना एंटरटेन करणं आणि त्यांचे पैसे वसूल करून देणं हा त्याचा सगळ्यात महत्वाचा हेतू आहे. प्रियदर्शन जाधव यांनीच कामही केलंय, ऍक्टिंग केली. त्याच्यामध्ये अकबरची भूमिका त्यांनी केली आहे. अमरची भूमिका प्रॉमिसिंग आजच्या पिढीचा युवा असा प्रॉमिसिंग ऍक्टर अभिनय बेर्डेनी अमरची भूमिका केली. अँथोनी जो आहे तो रोहित हळदीकर, ज्यांनी आता महेश मांजरेकरांपासून अनेक मोठमोठ्या दिग्दर्शकांच्या चांगल्या चांगल्या हिंदी मराठी फिल्म्समध्ये काम केलेलं आहे. आणि सगळ्यात महत्त्वाची गोष्ट म्हणजे मगाशी मी ज्या भाईचा उल्लेख केला तो भाई म्हणजे सयाजी शिंदे. ते सरप्राइझिंग पॅकेज असणार आहे सगळ्याच ऑडियन्ससाठी की ज्या पद्धतीचं त्या कॅरिकेचर डिझाईन केलंय आणि डिझाईन झालंय, त्यांनी पण जे परफॉर्म केलंय सगळं क्रेडिट लेखक अर्थात प्रियदर्शन जाधव आणि सयाजी शिंदे यांना जातं. परंतु मी त्यात एकच केलंय ते म्हणजे ते कॅरेक्टर कुठेही एक्झॅगरेटेड किंवा लार्जर दॅन लाईफ वाटण्यापेक्षा तो एक सिंपल भाई की ज्याला मराठी भाषा चांगली शिकायची होती पण त्याला ती कधी जमली नाही, त्याला हिडवलं गेलं, समाजात नावं ठेवली गेली. असा माणूस त्याच्या लहान मुलाशी सुद्धा काय विनोदी पद्धतीने मराठी बोलतो, त्याचा मुलगाही तसंच वागण्याचा प्रयत्न करतो. अशा अनेक विनोदी कॅरिकेचर्सची ही गोष्ट आहे. त्यामुळे प्रत्येक कॅरेक्टर येताना, प्रत्येक घटना घडत असताना आम्ही हे प्रॉमिस करतो दरवेळेस की घटना जशा घडत जातील, गोष्ट जशी उलगडत जाईल तसं लोकांना आनंद जास्त मिळत जाईल, कॉमेडी एन्जॉय जास्त करता येईल, ह्युमर जास्त एन्जॉय करता येईल आणि त्याच्याबरोबरच थोडंसं कुठेतरी सस्पेन्स थ्रिलर या झोनमध्ये आम्ही घेऊन जाऊ शकतो का असा प्रयत्न करत करत एंडिंग मात्र हॅपी आहे. कोणालाही दुखवायचं नाही, रडवायचं नाही, काय नाही. बघा मी कसला वैचारिक सिनेमा केला, असलं कसलाही आमचं स्थान नाही. ಸಂತೋಷ, ಕೋಪ ಮತ್ತು ಹೃದಯದ ರಹಸ್ಯಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸ್ನೇಹವಿದ್ದಾಗ ಜೀವನ ವರ್ಣಮಯವಾಗಿರುತ್ತದೆ ಎಂಬ ಕಲ್ಪನೆಯನ್ನು ಎತ್ತಿ ತೋರಿಸುವ ಆಲ್ ಈಸ್ ವೆಲ್ ಚಿತ್ರವು ಪ್ರಿಯದರ್ಶನ್ ಜಾಧವ್, ಅಭಿನಯ ಬೇರ್ಡೆ ಮತ್ತು ರೋಹಿತ್ ಹಲ್ದಿಕರ್ ಎಂಬ ಅಸಾಧಾರಣ ತ್ರಿಮೂರ್ತಿಗಳನ್ನು ಮೊದಲ ಬಾರಿಗೆ ಒಟ್ಟುಗೂಡಿಸಿದೆ.
ಈ ಮೂವರ ಜೊತೆಗೆ ಚಿತ್ರದಲ್ಲಿ ಸಯಾಜಿ ಶಿಂದೆ, ಅಭಿಜಿತ್ ಚವ್ಹಾಣ್, ನಕ್ಷತ್ರ ಮೆದೇಕರ್, ಸಯಾಲಿ ಘಾಟಕ, ಮಾಧವ್ ವಾಜೆ, ಅಜಯ್ ಜಾಧವ್, ಅಮೈರಾ ಗೋಸ್ವಾಮಿ, ದಿಶಾ ಕಟ್ಕರ್ ಮುಂತಾದವರು ನಟಿಸಿದ್ದಾರೆ. ಆಲ್ ಈಸ್ ವೆಲ್ ಚಿತ್ರದ ಕಾರ್ಯನಿರ್ವಾಹಕ ನಿರ್ಮಾಪಕ ಸಂಜಯ್ ತೂಬೆ, ಚಿನಾರ್ ಮಹೇಶ್, ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ. ಛಾಯಾಗ್ರಹಣ ಮಯೂರೇಶ್ ಜೋಶಿ ಮತ್ತು ಸಂಕಲನ ಅತಾಶ್ರೀ ತೂಬೆ, ನೃತ್ಯ ಸಂಯೋಜನೆ ರಾಜೇಶ್ ಬಿಡ್ವೆ ಮತ್ತು ಸಾಹಸ ದೃಶ್ಯಗಳನ್ನು ಅಜಯ್ ಠಾಕೂರ್ ಪಟಾನಿಯಾ ಮಾಡಿದ್ದಾರೆ. ವೇಷಭೂಷಣಗಳನ್ನು ಕೀರ್ತಿ ಜಂಗಮ ಮತ್ತು ಬಣ್ಣ ವಿನ್ಯಾಸವನ್ನು ಅತುಲ್ ಶಿದಾಯೆ ಮಾಡಿದ್ದಾರೆ. ಗೀತ ರಚನೆಕಾರ ಮಂದರ್ ಚೋಲ್ಕರ್, ಗಾಯಕ ರೋಹಿತ್ ರೌತ್, ಗಾಯಕಿ ಅಪೇಕ್ಷಾ ದಾಂಡೇಕರ್ ಚಿತ್ರದ ಹಾಡುಗಳನ್ನು ಹಾಡಿದ್ದಾರೆ. ಯುವಕರ ಕಥೆಯನ್ನು ಹೊಂದಿರುವ ಆಲ್ ಈಸ್ ವೆಲ್ ಚಿತ್ರವು ನಟರ ಉತ್ತಮ ನಟನೆ, ಸುಮಧುರ ಸಂಗೀತ ಮತ್ತು ಕಣ್ಣಿಗೆ ಆಹ್ಲಾದಕರವಾದ ಪ್ರಸ್ತುತಿಯಿಂದ ಅಲಂಕರಿಸಲ್ಪಟ್ಟಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡುವ ವೇಸ್ಟ್ ಡಿಸ್ಪೋಸಲ್ನಿಂದ ಸಿರಿಂಜ್ ಬ್ಯಾಗ್ ರಸ್ತೆ ಮೇಲೆ ಬಿದ್ದಿದ್ದು, ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ವ್ಯಕ್ತವಾಗಿತ್ತು. ಆಸ್ಪತ್ರೆಗಳಿಂದ ಉಂಟಾಗುವ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮಾಡುವ ವೇಸ್ಟ್ ಡಿಸ್ಪೋಸಲ್ ಸರ್ವಿಸ್ ಅವರ ವಾಹನ ಚಾಲಕನ ನಿರ್ಲಕ್ಷ್ಯದಿಂದ ಸಂಕೇಶ್ವರ ಪಟ್ಟಣದ ಸಾಯಿನಾಥ್ ಚಿತ್ರಮಂದಿರದ ಪಿಬಿ ರಸ್ತೆಯ ಮೇಲೆ ಆಸ್ಪತ್ರೆಯ ಸಿರಿಂಜ್ ಬ್ಯಾಗ್ ರಸ್ತೆಯಲ್ಲಿ ಬಿದ್ದಿದ್ದರಿಂದ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿತು. ಆಸ್ಪತ್ರೆ ತ್ಯಾಜ್ಯ ರಸ್ತೆಯ ಮೇಲೆ ಚಿಲ್ಲಾಪಿಲ್ಲಿಯಾಗಿರುವುದನ್ನು ಸಂಚರಿಸುತ್ತಿದ್ದ ಪುರಸಭೆಯ ಪೌರ ಕಾರ್ಮಿಕರು ತಕ್ಷಣವೇ ವಾಹನ ನಿಲ್ಲಿಸಿ ರಸ್ತೆಯ ಮೇಲೆ ಹರಡಿರುವ ಸಿರಿಂಜ್ಗಳನ್ನು ಬಾಕ್ಸ್ ಒಂದರಲ್ಲಿ ತುಂಬುವ ಕಾರ್ಯ ಮಾಡಿದ್ರು. ಆಸ್ಪತ್ರೆಗಳ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವ ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ ಸರ್ವಿಸ್ ಘಟಕಗಳ ಜವಾಬ್ದಾರಿಯಾಗಿದ್ರೂ ಸಹ ರಸ್ತೆಯ ಮೇಲೆ ಬಿದ್ದಿರುವ ಅಪಾಯಕಾರಿ ಸಿರಿಂಜ್ಗಳನ್ನು ಗಮನಿಸಿ ಸಂಕೇಶ್ವರ ಪುರಸಭೆಯ ಪೌರ ಕಾರ್ಮಿಕರು ಅದನ್ನು ಸ್ವಚ್ಛಗೊಳಿಸುವ ಕಾರ್ಯ ಮಾಡಿದ್ದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತೀವ್ರ ಗಮನ ಹರಿಸಬೇಕಿದ್ದ ಆಸ್ಪತ್ರೆಗಳ ತ್ಯಾಜ್ಯ ನಿರ್ವಹಣೆ ಮಾಡುವ ವೇಸ್ಟ್ ಡಿಸ್ಪೋಸಲ್ ಸರ್ವಿಸ್ ಘಟಕ ನಿರ್ಲಕ್ಷ್ಯದಿಂದ ಈ ಘಟನೆ ಜರುಗಿದ್ದು, ಇನ್ನು ಮುಂದೆ ಆದರೂ ಸಹ ಸಂಬಂಧಪಟ್ಟವರು ಸಾರ್ವಜನಿಕ ಸ್ಥಳಗಳಲ್ಲಿ ಆಸ್ಪತ್ರೆ ತ್ಯಾಜ್ಯಗಳು ಬೀಳದಂತೆ ನೋಡಿಕೊಳ್ಳಬೇಕಾಗಿದೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ತಾಯಿ ಮೊಸಳೆ ಸೇರಿ ಸುಮಾರು 50ಕ್ಕೂ ಹೆಚ್ಚು ಮೊಸಳೆ ಮರಿಗಳು ಪ್ರತ್ಯಕ್ಷವಾದ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದೇವರಡ್ಡೇರಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ತಾಯಿ ಮೊಸಳೆ ಸೇರಿ ಸುಮಾರು 50ಕ್ಕೂ ಹೆಚ್ಚು ಮೊಸಳೆ ಮರಿಗಳು ಪ್ರತ್ಯಕ್ಷವಾದ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದೇವರಡ್ಡೇರಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹಲವು ದಿನಗಳಿಂದ ಗ್ರಾಮದ ಸಮೀಪದ ಅಪ್ಪ ಸಾಬ್ ಸತ್ಯಪ್ಪ ನಾಯಕ್ ಅವರ ತೋಟದ ಕೃಷಿ ಹೊಂಡದಲ್ಲಿ ಟಿಕಾಣಿ ಹೂಡಿದ್ದ ಮೊಸಳೆ ಗ್ರಾಮಸ್ಥರಲ್ಲಿ ಆತಂಕ ಹುಟ್ಟಿಸಿತ್ತು. ಕೃಷಿ ಹೊಂಡದ ಸಮೀಪದ ಗದ್ದೆಯ ಬದುವಿನಲ್ಲಿ ಸುಮಾರು 50ಕ್ಕೂ ಅಧಿಕ ಮೊಸಳೆ ಮರಿಗಳು ಪ್ರತ್ಯಕ್ಷವಾಗಿದ್ದು, ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಗ್ರಾಮಸ್ಥರು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಸಿದ್ದು, ತಾಯಿ ಮೊಸಳೆಯನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಉದಯ್ ಹೊಸಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಭ್ರಷ್ಟಾಚಾರದ ಸಾಧನೆ ಬಿಟ್ಟರೆ ಹೇಳಿಕೊಳ್ಳಲು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಆರೋಪ ಮಾಡುವುದರಲ್ಲಿ ಯಾವುದೇ ಹುರುಳಿಲ್ಲ. ಹೇಳಿಕೆ ನೀಡಿದ ಉಪನಾಯಕ ಅರವಿಂದ್ ಬೆಲ್ಲದ್. ಬಳ್ಳಾರಿ ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರ ಮೇಲೆ ಇಡಿ ದಾಳಿ, ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್. ಮೋದಿ ಆಡಳಿತಕ್ಕೆ ಬಂದ ಮೇಲೆ
ಹೆಚ್ಚಿನ ಭದ್ರತೆ, ಕಳೆದ 11 ವರ್ಷದಲ್ಲೇ ಹೆಚ್ಚಿನ ಆದ್ಯತೆ ಕೊಟ್ಟ ಮೋದಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಅರವಿಂದ್ ಬೆಲ್ಲರ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.